ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಡಿ ವಿ ಗುಂಡಪ್ಪನವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಬಹುಶಃ ಡಿ ವಿ ಜಿಯವರು ಕನ್ನಡ ಸಾಹಿತ್ಯ ಲೋಕದ ಅಶ್ವತ್ಥ ವೃಕ್ಷ ಅಂತ ನಾವು ಕರಿಬೋದು. ಕೇವಲ ಸಾಹಿತಿಯಾಗಿ ಮಾತ್ರವಲ್ಲ, ಅವರು ಈ ಸಮಾಜಕ್ಕೆ ಪತ್ರಕರ್ತರಾಗಿ, ಸ್ವತಂತ್ರ ಹೋರಾಟಗಾರರಾಗಿ, ಸಮಾಜ ಸುಧಾರಕರಾಗಿ, ಆಧ್ಯಾತ್ಮ ಚಿಂತಕರಾಗಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಮಗೆಲ್ಲರೂ ಗೊತ್ತಿರೋ ಹಾಗೆ ಬಹುಶಃ ಮೊಟ್ಟ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗ ಪ್ರಪ್ರಥಮ ಬಾರಿಗೆ ಆ ಕಾರ್ಯಕ್ರಮದ ಆಯೋಜಕರಲ್ಲಿ ಡಿ ವಿ ಗುಂಡಪ್ಪನವರು ಸಹ ಮಹತ್ತರವಾದ ಪಾತ್ರವನ್ನು ವಹಿಸಿದರು. ಅದೇ ರೀತಿ ದಂಡಿ ಸತ್ಯಾಗ್ರಹ ಕುರಿತು ಒಂದು ಧರಣಿ ನಡೆದಾಗ, ಪ್ರತಿಭಟನೆ ನಡೆದಾಗ ಬೆಂಗಳೂರಿನಲ್ಲಿ ಅವರು ಭಾಗವಹಿಸಿದ್ರು ಅಂತಕ್ಕಂಥ ಉಲ್ಲೇಖವನ್ನು ಸಹ ಗಮನಿಸಿ, ಅದರಿಂದ ನಾನು ಅವ್ರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರೀತಿದ್ದಾನೆ. ಅದರ ಒಟ್ಟಿಗೆ ಸಮಾಜ ಸುಧಾರಕರು ಅಂತ ಹೇಳೋದಕ್ಕೆ ಯಾಕೆ ಇಷ್ಟಪಡ್ತಾನೆ ಅಂತಂದರೆ, ಆಗಿನ ಕಾಲಘಟ್ಟದಲ್ಲಿ 1910-15 ಆಸುಪಾಸಿಗೆ ವಿಧವಾ ವಿವಾಹವನ್ನು ಮಾಡೋದಕ್ಕಾಗಿ ಅವರು ಪ್ರೋತ್ಸಾಹ ಕೊಡ್ತಿರುವಂತಕ್ಕಂಥ ಮಾತಿದೆ. ಬ್ರಾಹ್ಮಣರಾಗಿ ಹುಟ್ಟಿ ನಮ್ಮೆಲ್ಲರಿಗೂ ಗೊತ್ತಿದೆ, ವಿಧವಾ ವಿವಾಹವನ್ನು ಇತ್ತೀಚೆಗೂ ಸಹ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥ ಕಡಿಮೆ. ಆದರೆ ಸುಮಾರು 100 ವರ್ಷಗಳ ಹಿಂದೆ ವಿಧವಾ ವಿವಾಹವನ್ನು ಅವರು ಪ್ರಸ್ತಾಪ ಮಾಡಿದರು. ಅವರೇ ಕೆಲವು ಕಾರ್ಯಕ್ರಮಗಳಿಗೆ ಪೌರೋಹಿತ್ಯವನ್ನು ವಹಿಸಿದ್ರು. ಅವ್ರಿಗೆ ಗೊತ್ತಿದ್ದಂಥ ಮಂತ್ರ ಪಠಣನ ಮಾಡಿದರು ಅಂತಕ್ಕಂಥ ಉಲ್ಲೇಖಗಳಿದ್ದಾವೆ. ಅದ್ರ ಒಟ್ಟಿಗೆ ಸಮಾಜದ ಚಿಂತಕರಾಗಿದ್ದರು ಅಂತಕ್ಕಂಥ ಮಾತು ಸಹ ಇದೆ. ಅವರು ತಮ್ಮ ಒಂದು ಕಡೆ ಬರ್ಕೊಂಡು ಹೋಗ್ತಾರೆ, ಅವರು ಇಲ್ಲಿ ಬಾಲ್ಯದಲ್ಲಿ ಅವರು ಬೆಳೀತಿದ್ದಂಥ ರೀತಿ, ಅವರೊಟ್ಟಿಗಿದ್ದಂಥ ಸಹಪಾಠಿಗಳು ಕೆಲವ್ರನ್ನೆಲ್ಲ ಅವರು ಉಲ್ಲೇಖ ಮಾಡ್ತಾ ಅದರ ಬಗ್ಗೆ ಅವ್ರ ಬೆಳಕನ್ನು ಚೆಲ್ತಾರೆ. ಇಂಥ ಗುಂಡಪ್ಪನವರು ನಮ್ಮ ಮುಳುಬಾಗ್ನವರು ಅಂತಕ್ಕಂಥದ್ದು ಹೆಮ್ಮೆ. ಬಹುಶಃ ಇಡೀ ಜಗತ್ತಿಗೆ ಶಾಂತಿಯನ್ನು ಬೋಧಿಸಿದಂತಹ, ಶಾಂತಿಯ ಮುಖೇನ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಂತಹ ರಾಷ್ಟ್ರ ನಮ್ಮದು. ಅದರ ಹಿಂದೆ ಇದ್ದಂಥವ್ರು ಮಹಾತ್ಮ ಗಾಂಧೀಜಿಯವರು. ಆದರೆ ಇವತ್ತಿಗೂ ಸಹ ಮಹಾತ್ಮ ಗಾಂಧೀಜಿಯವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಲಿಲ್ಲ. ಅದೇ ರೀತಿ ಮುಳುಬಾಗಲಿಗೆ ಬಹುಶಃ ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಾಗಿತ್ತು. ಬಹುಶಃ ಅವರ ಸಾಹಿತ್ಯವನ್ನು ಓದ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಅದರ ಪರಿವಿದೆ. ಸಾಹಿತ್ಯ ಕ್ಷೇತ್ರ ಎಲ್ಲರ ಅಭಿಮತ ಸಹ ಅದು. ನಿಜಕ್ಕೂ ಡಿ ವಿ ಜಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗೋದು ನಮ್ಮೆಲ್ಲರಿಗೂ ಬೇಸರದ ಸಂಗತಿ. ಮತ್ತು ಪ್ರತಿಯೊಬ್ಬರ ಬದುಕಲ್ಲೂ ಸಹ ನಾವು ಹೇಳ್ತೇವೆ, ಭಗವದ್ಗೀತೆಯನ್ನು ಓದ್ಕೋಬೇಕು ಅಂತ ಹೇಳ್ತೇವೆ. ಭಗವದ್ಗೀತೆಯನ್ನು ಓದ್ತಕ್ಕಂಥದ್ದು ಈಗಿನ ತಲೆಮಾರಿಗೆ ಕಷ್ಟ ಆಗ್ಬೋದು. ಆದರೆ ಆ ಭಗವದ್ಗೀತೆ ತಾತ್ಪರ್ಯ ಏನಿದೆ, ಒಂದು ಆಧುನಿಕ ಭಗವದ್ಗೀತೆ ಅಂತ ನಾವೇನು ಕರಿತೇವೆ, ಮಂಕುತಿಮ್ಮನ ಕಗ್ಗವನ್ನು ಓದಿಕೊಂಡ್ರೆ ಖಂಡಿತವಾಗಿಯೂ ಇಡೀ ನಮ್ಮ ಜೀವನವನ್ನು ನಾವು ನಡೆಸೋದಕ್ಕೆ ಅದೊಂದು ದಾರಿದೀಪ ಆಗುತ್ತೆ ಅನ್ನೋದಕ್ಕೆ ತುಂಬ ಹಲವಾರು ಉದಾಹರಣೆಗಳ ಕಗ್ಗದಲ್ಲಿ ಬರ್ತವೆ. 1-2-3 ಕಗ್ಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡೋಕ್ಕೆ ಇಷ್ಟಪಡ್ತೇನೆ. ಅವರೊಂದು ಕಡೆ ಹೇಳ್ತಾರೆ, ಸತ್ಯನೆಂದನ ಬೇಡ, ಸೋತನೆಂದನ ಬೇಡ, ಬತ್ತಿ ತೆನ್ನಳು ಸತ್ವದೂಟೆಯನ ಬೇಡ, ಮೃತ್ಯುವೆನ್ನುವುದು ತೆರೆ ಇಳಿತ, ತೆರೆ ಏಳು ಮತ್ತೆ ತೋರ್ಪುದು ನಾಳೆ ಅಂತ. ನಾವೆಲ್ಲರೂ ಹತಾಶರಾಗಿರ್ತೀವಿ. ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಬದುಕಿನಲ್ಲೂ ಸಹ ಸೋಲುಗಳಿದ್ದೇ ಇರ್ತವೆ, ಹತಾಶರಾಗ್ತವೆ. ಅವರ ಕಗ್ಗದಲ್ಲಿ ಹೇಳ್ತಾರೆ, ಸತ್ಯನೆಂದ ಬೇಡ, ಸೋತೆ ಅಂತ ಅನ್ಬೇಡ. ಇವೆಲ್ಲನೂ ಟೆಂಪ್ರರಿ ಅಷ್ಟೇ, ತಾತ್ಕಾಲಿಕ. ಯಾವುದಕ್ಕೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಮೃತ್ಯು ಎನ್ನುವುದು ತೆರೆ ಇಳೀತ, ತೆರೆ ಏರು ಮತ್ತೆ ತೋರ್ಪುದು ನಾಳೆ. ಅಂದರೆ ನಾವು ಸಮುದ್ರದ ಮುಂದೆ ನಿಂತ್ಕೊಂಡಾಗ ತೆರೆ ಇಳಿತಾ ಇರತ್ತೆ, ಮತ್ತು ಸತತವಾಗಿ ಈ ಪ್ರಕ್ರಿಯೆ ಲಕ್ಷಾಂತರ ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಸಮುದ್ರದ ಅಲೆಗಳು ಇಳಿತಿರ್ತವೆ, ಏರ್ತಾನೆ ಇರ್ತವೆ. ಅಂದರೆ ಸೋಲು ಅಂತಕ್ಕಂಥ ಅಷ್ಟೇ, ಇವತ್ತು ಸೋಲು, ನಾಳೆ ಗೆಲುವು. ಸೋಲು ಗೆಲುವು ಜೀವನದ ಒಂದು ಸಹಜ, ನಾವು ಅದನ್ನು ಅನುಭವಿಸ್ಬೇಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ತುಂಬ ಆಧ್ಯಾತ್ಮ ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಅಡಗಿದೆ. ಮತ್ತೊಂದು ಕಡೆ ಹೇಳ್ತಾರೆ ಅವರು, ನಾವೆಲ್ಲ ಯೋಚನೆ ಮಾಡ್ತಿರ್ತವೆ, ನಮ್ಮಲ್ಲಿ ಎಷ್ಟು ಆಲೋಚನೆಗಳಿದ್ದಾವೆ ಅಂತಂದರೆ, ಪಾಸಿಟಿವ್ ಆಲೋಚನೆಗಳಿದ್ದಾವೆ, ನೆಗೆಟಿವ್ ಆಲೋಚನೆಗಳಿದ್ದಾವೆ. ಅದಕ್ಕೊಂದು ಕಗ್ಗದಲ್ಲಿ ಹೇಳ್ತಾರೆ, ತಲೆಯೊಳಗೆ ನೆರೆದಿಹವು 100 ಹಕ್ಕಿಗಳು, ಗಿಳಿ ಗೂಗೆ ಕಾಗೆ ಕೋಗಿಲೆ ಅದ್ದು ನವಿಲು, ಕಿಲ ಕಿಲನೆ ಗೊರ ಗೊರನೆ ಕಿರಿಚಿ ಕೂಗುತಿಹವು, ಇದೀಗ ನಿದ್ದೆಗೆ ನೆಲೆಯಲ್ಲೋ ಮಂಕುತಿಮ್ಮ ಅಂತಕ್ಕಂಥ ಮಾತನ್ನು ಕೇಳ್ತಾರೆ ಅವರು. ನೋಡಿ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಗ್ಗ ಅಂದರೆ ಇದು. ನೋಡಿ ಇಲ್ಲಿ ಎರಡು ರೀತಿಯ ಹಕ್ಕಿಗಳಿದ್ದಾವೆ, ಗಿಳಿ, ಗೂಬೆ, ಕಾಗೆ, ಕೋಗಿಲೆ, ಅದ್ದು, ನವಿಲು ಎಲ್ಲ ಇದೆ ಇದರಲ್ಲಿ. ಪಾಸಿಟಿವ್ ಥಾಟ್ಸು ಇದೆ. ಗಿಳಿ ಒಳ್ಳೆ ರೀತಿ ಕೂಗ್ಬೋದು, ಗೂಬೆ ಬೇರೆ ಥರ ಕೂಗ್ಬೋದು. ಅಂದರೆ ನಮ್ಮ ಆಲೋಚನೆಗಳು ತಲೆಯೊಳಗೆ ಪ್ರತಿದಿನವೂ, ಪ್ರತಿ ಕ್ಷಣವೂ ಪಾಸಿಟಿವ್ ಥಾಟ್ಸು ಬರ್ತಿರ್ತವೆ, ನೆಗೆಟಿವ್ ಥಾಟ್ಸು ಬರ್ತಿರ್ತವೆ. ಇಷ್ಟೆಲ್ಲವನ್ನು ಅಡಗಿಸ್ಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ, ತಲೆಯಲ್ಲಿ
ನೆಮ್ಮದಿಯಾಗಿರ್ತಕ್ಕಂಥ ನಿದ್ದೆಗೆ ಅವಕಾಶ ಎಲ್ಲಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಅವರು ಕೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಅದ್ಭುತವಾಗಿರ್ತಕ್ಕಂಥ ಕಗ್ಗ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಸೊ ನಾವು ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿರ್ಬೋದು, ಕನ್ನಡ ಪರ ಹೋರಾಟಗಾರ ಇರ್ಬೋದು, ಎಲ್ಲ ಹೋರಾಟಗಾರರು ಇರ್ಬೋದು, ನಾವೆಲ್ಲರೂ ಸಹ ಏನಾಗಬೇಕು ಅಂದರೆ ಹುಲ್ಲಾಗು ಬೆಟ್ಟದಡಿ. ನೋಡಿ, ಎ ಸಿ ಸಾಹೇಬ್ರಲ್ಲಿ ಕೂತಿದ್ದಾರೆ, ಅತ್ಯಂತ ಪ್ರೀತಿಯಿಂದ ಬಂದರು, ಕಾರ್ಯಕ್ರಮ ಪೂಜೆ ಮಾಡಿಕೊಟ್ರು. ಈ ರೀತಿ ಎಲ್ಲರೊಳಗಾಗಿ ಒಂದಾಗಿ ಬೆರೆತು ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ತಾತ್ಪರ್ಯ. ಅದು ಏನು ಅಂದರೆ ಹುಲ್ಲಾಗು ಬೆಟ್ಟದಡಿ ಅರ್ಥ ಏನು ಅಂತಂದರೆ, ಎಲ್ಲೋ ಬೆಟ್ಟದ ಮೇಲೆ, ಇಲ್ಲಿ ಮುಳಬಾಲ್ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ಮೇಲೆ ದೊಡ್ಡದಾಗಿ, ಆ ಬೆಟ್ಟದ ಮೇಲೆ ಹುಲ್ಲು ಬೆಳ್ಕೊಂಡಿದ್ರೆ ಖಂಡಿತವಾಗಿ ಇಲ್ಲಿರ್ತಕ್ಕಂಥ ಯಾವುದೇ ಜಾನುವಾರುಗಳು, ದನಕರುಗಳು ಬೆಟ್ಟದ ಮೇಲೆ ತುದಿಗೆ ಹೋಗಿ ಆ ಹುಲ್ಲನ್ನು ತಿಂದು ಅವುಗಳ ಹಸುವನ್ನು ನಿಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲಾಗಿರ್ಬೇಕು ಹುಲ್ಲು, ಎಲ್ಲಿರಬೇಕು ಹುಲ್ಲು ಅಂತಂದರೆ ಬೆಟ್ಟದ ತಳದಲ್ಲಿರಬೇಕು. ಅಂದರೆ ಅದರ ಸಾರ್ಥಕ ಮಾಡ್ಕೊಬೇಕು ಹುಲ್ಲು. ಬೇರೆ ಒಂದು ಆಹಾರವನ್ನು, ಹಸಿವನ್ನು ನೀಗಿಸಿ ಅದು ಸಾರ್ಥಕ ಮಾಡ್ಕೋಬೇಕು. ಮನೆಗೆ ಮಲ್ಲಿಗೆ ಆಗುವಂತಂದ್ರೆ ಏನು ಅರ್ಥ ಅಂತಂದರೆ, ಕೆಲವು ಬಾರಿ ನಾವು ಅಂತೀವಿ, ಹಲವಾರು ಅಧಿಕಾರಿಗಳು ಅಂತೀವಿ, ಅಕ್ಕಪಕ್ಕ ನೆರವೇರೋನು ಅಂತೀವಿ, ನಮ್ಮ ಸ್ನೇಹಿತರನ್ನು ಅಂತೀವಿ, ಎಲ್ಲರೂ ಅನ್ಕೋತೀವಿ. ಅಂದರೆ ಕೆಲವು ಬಾರಿ ಯಾಕಪ್ಪ ಏನಪ್ಪ ಇದು ಅಂತೀವಿ, ಏನೇನೋ ಅವ್ರ ಅವಶ್ಯಕತೆ ಇರಲಿಲ್ಲ ಅನ್ಕೋತೀವಿ. ಆದರೆ ಯಾವ ರೀತಿ ಆಗಬೇಕು ನಾವು ಅಂದರೆ, ಮನೆಗೆ ಮಲ್ಲಿಗೆ ಆಗುವಂತಂದ್ರೆ ಏನು ಅಂತಾರೆ, ನಾವು ಒಬ್ಬ ಆಫೀಸಲ್ಲಿ ಹೋದರೆ, ಒಂದು ಕಚೇರಿ ಒಳಗೆ ಹೋದರೆ ಅಧಿಕಾರಿಗಳು ನಮ್ಮನ್ನು ಒಳ್ಳೆ ರೀತಿ ಸ್ಪಂದಿಸಿದಾಗ ಎಷ್ಟೊಂದು ಖುಷಿ ಆಗತ್ತೆ. ಒಂದು ಮಲ್ಲಿಗೆ ಸುವಾಸನೆ ರೀತಿ ಆ ಆಫೀಸ್ಗೆ ಹೋಗೋದಕ್ಕೆ ಖುಷಿ ಆಗಬೇಕು, ಒಂದು ಶಾಲೆಗೆ ಹೋಗೋದಕ್ಕೆ ಒಬ್ಬ ಶಿಕ್ಷಕ ನೋಡಿ ಖುಷಿ ಆಗಬೇಕು, ನಮ್ಮ ಮಕ್ಕಳೇ ಇರ್ಬೋದು, ಮನೆಗೆ ಬಂದಾಗ ತಂದೆ ತಾಯಿಗೆ ತೃಪ್ತಿ ಆಗಬೇಕು. ಈ ರೀತಿ ನಾವು ಸಾಮಾಜಿಕವಾಗಿ ಏನೇ ಎಲ್ಲೇ ಹೋಗಲಿ ನಮ್ಮಿಂದ ಒಂದಷ್ಟು ಮಲ್ಲಿಗೆ ರೀತಿ ಸುವಾಸನೆ ಬೀರಬೇಕು ಅಂತಕ್ಕಂಥ ಮಾತನ್ನು ಆ ಕಗ್ಗದ ತಾತ್ಪರ್ಯದಲ್ಲಿ ಅವ್ರು ಹೇಳ್ತಾರೆ. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಎಲ್ಲರಿಗೂ ಕಷ್ಟ ಆಗಿದೆ. ಆ ಕಷ್ಟಗಳಿಗೆ ನಾವು ಯಾವ ರೀತಿ ಇರಬೇಕು ಅಂದರೆ ಕಲ್ಲಾಗಬೇಕು. ಕೊನೆಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಕ್ಕಂಥ ಸಂದೇಶವನ್ನು DVG ಅವರು ಕೊಟ್ಟಿದ್ದಾರೆ. ಈ ರೀತಿ ಒಂದಲ್ಲ ಎರಡಲ್ಲ ಹಲವಾರು ಕಗ್ಗಗಳನ್ನು ಅವರು ಕೊಟ್ಟಿದ್ದಾರೆ. ಆ ಕಗ್ಗದ ವಿಶೇಷ ಅದ್ಭುತ ಏನು ಅಂತಂದರೆ, 945 ಕಗ್ಗ ತಗೊಳ್ಳಿ, ಎಲ್ಲ ಕಗ್ಗಗಳಲ್ಲೂ ಸಹ ಪ್ರತಿ ಸಾಲಿನ ಎರಡನೇ ಅಕ್ಷರ ಒಂದೇ ಆಗಿರುತ್ತೆ. ಒಂದೇ ಅಕ್ಷರದ ಕಾಗುಣಿತ ಅಕ್ಷರಗಳು. ನೋಡಿ, ಉದಾಹರಣೆಗೆ ಹುಲ್ಲಾಗು ಮೊದಲನೇ ಸಾಲಲ್ಲಿ ಬರ್ತಕ್ಕಂಥದ್ದು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಎರಡನೇ ಸಾಲಲ್ಲಿ, ಕಲ್ಲಾಗು ಲಾ ಮೂರನೇದರಲ್ಲಿ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬರಿಗೆ ಲಾಸ್ಟ್ ಎಲ್ಲರೊಳಗೊಂದಾಗು ಲಾ. ಈ ರೀತಿಯಾಗಿ ಎಷ್ಟು ಅದ್ಭುತವಾದ ಜ್ಞಾನ ಅದು. ಸಾಹಿತ್ಯ ಲೋಕದಲ್ಲಿ ಕಗ್ಗ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಂಥ. ಅದನ್ನು ಆಗಲೇ ಮಾನ್ಯ BO ಅವ್ರು ಹೇಳಿದಾಗೆ ಬಹುಶಃ ಈಗಾಗಲೇ ಸರ್ಕಾರ ಅದನ್ನು ಮನಸ್ಸು ಮಾಡಬೇಕಾಗಿತ್ತು. DVG ಪ್ರತಿಷ್ಠಾನ ಸಹ ಇದೆ. ಮುಂಬರ್ತಕ್ಕಂಥ ತಿಂಗಳಲ್ಲಿ DVG ಭವನ ಸಹ ಉದ್ಘಾಟನೆ ಆಗಲಿದೆ. ಬಹುಶಃ ಒಂದು ಅಧ್ಯಯನ ಕೇಂದ್ರ ಸರ್ಕಾರದ ವತಿಯಿಂದ ಆಗಿದ್ರೆ ತುಂಬ ಒಂದು ಅಧ್ಯಯನ ಆಸಕ್ತರಿಗೆ, ಕಗ್ಗ ಆಸಕ್ತರಿಗೆ, ಯಾಕಂದರೆ ಬಹುಶಃ ಕಗ್ಗದ ಆಸಕ್ತಿ ಹೊಂದಿರತಕ್ಕಂಥ ಸಾವಿರಾರು ಜನ, 16,000 ಜನ ಬಹುಶಃ ನಮ್ಮ ನಾಡಲ್ಲಿದ್ದಾರೆ. ಕಗ್ಗವನ್ನಾಗಲೇ ಸಾಹೇಬರು ಹೇಳ್ತಿದ್ರು, ಈಗಲೇ ಮಾತಾಡ್ತಿರ್ಬೇಕಾರೆ, ಕಗ್ಗ ಗೊತ್ತಿಲ್ಲದಿರ್ತಕ್ಕಂಥವ್ರು ಯಾರಿದ್ದಾರೆ ನಮ್ಮ ರಾಜ್ಯದಲ್ಲಿ ಓದ್ಕೊಂಡಿರ್ತಕ್ಕಂಥವ್ರಲ್ಲಿ ಅಂತ. ಆ ರೀತಿಯಾಗಿ ನೋಡಿ, ಮತ್ತೊಂದು ಕಡೆ ಯಾವ ರೀತಿ ಬರೋದ್ರಿ ಇದನ್ನು ಅವರು ಒಂದೇ ಸಲ ಕೂತು ಬರ್ದಿದ್ದಲ್ಲ. ಅವರೇ ಹೇಳ್ತಾರೆ, ಯಾವಾಗೋ ನನಗೆ ಆಲೋಚನೆ ಬಂದಾಗ, ಎಲ್ಲೋ ಓಡಾಡ್ತಿದ್ದಾಗ, ಎಲ್ಲೋ ಕೂತಿದ್ದಾಗ ಆಲೋಚನೆ ಬಂದಾಗ ನಾನೊಂದು 4 ಸಾಲು ಬರ್ಕೊಂಡು ಮನೆಗೆ ತಗೊಂಡೋಗಿ ಡಬ್ಬಿನಲ್ಲಿ ಹಾಕ್ತಾಯಿದ್ದೆ. ಹಲವಾರು ವರ್ಷಗಳ ನಂತರ ಅದನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು ರಾಶಿ ಸುರ್ಕೊಂಡು ಅದನ್ನು ಈ ಕಗ್ಗದ ರೂಪದಲ್ಲಿ ನಾನು ಬರದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ನೋಡಿ, ಮತ್ತೊಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ಕಗ್ಗ ಇನ್ನೊಂದು 2 ಕಗ್ಗ ನಾನು ಮಾತನ್ನು ಮುಗಿಸ್ತಾನೆ, ಯಾಕಂದರೆ ಇನ್ನು ಇಲ್ಲಿಂದ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ತರಚು ಗಾಯವ ಕೆರೆದು ಉಣ್ಣನಾಗಿ ಪದು ಕಪಿ, ಕೊರತೆ ಎಂದನು ನೀನು ನೆನೆದು ಕೆರಳಿ, ದರೆ ಎಲ್ಲವನ್ನು ಶಿಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ ಅಂತ. ನೋಡಿ, ಈ ಕಗ್ಗದಲ್ಲಿ ತರಚು ಗಾಯವ ಕೆರೆದು ಉಣ್ಣನಾಗಿ ಪದು ಕಪಿ, ನಮ್ಗೆ ಯಾವುದೋ ಒಂದು ಸಣ್ಣ ಸಮಸ್ಯೆ ಇರುತ್ತೆ, ಸಣ್ಣ ಗಾಯ ಇರುತ್ತೆ, ಕೋತಿ ಹಂಗೇನೋ ಒಂದು ಸಣ್ಣದು ಯಾವುದೋ ಬಿದ್ದು ಗಾಯ ಆಗಿರುತ್ತೆ. ಆ ಗಾಯ ಕೆರ್ಕೊಂಡು ದೊಡ್ಡ ಗಾತ್ರದ ಗಾಯ ಮಾಡ್ಕೊಂಬಿಡುತ್ತೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಈಗ ಈ ಕಗ್ಗದಲ್ಲಿ ಒಂದು ಸಣ್ಣ ಸಮಸ್ಯೆಯನ್ನು ನೆನೆದು ಅದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ತೀಯಾ? ಯಾಕಂತಂದರೆ ನಿನಗೆಷ್ಟೋ ಅವಕಾಶಗಳಿದ್ದಾವೆ, ನಿನಗೆಷ್ಟೋ ಅವಕಾಶಗಳು ಸಿಕ್ಕಿದೆ.
ಸಂತೋಷವಾಗಿರೋಕ್ಕೆ ಸಾಧ್ಯ ಇದೆ. ಅದನ್ನು ನೆನೆಸ್ಕೊಂಡು ನೀನು ತೃಪ್ತಿ ಪಡುವಂತಕ್ಕಂಥ ಮಾತನ್ನು ಮತ್ತೊಂದು ಕಗ್ಗದಲ್ಲಿ ಅವ್ರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ಈ ಒಂದು ದಿನ ಸಾಂಕೇತಿಕ, ಯಾಕೆಂದರೆ ಇವತ್ತು ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಆಗಿಬಿತ್ತು ಮುಳಬಾಗಿಲಲ್ಲಿ. ಪ್ರತಿ ಸಲವೂ ಆಗ್ತಿತ್ತು. ಆದರೆ DVG ಭವನ ಮುಂದಿನ ತಿಂಗಳಲ್ಲಿ ಉದ್ಘಾಟನೆ ಆಗಬೇಕಿರೋದ್ರಿಂದ, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕಂದ್ರೆ ಅವತ್ತು DVG ಕುರಿತು ಹಲವಾರು ಉಪನ್ಯಾಸಗಳು, ವಿಚಾರಗೋಷ್ಠಿಗಳು ಸಹ ಹಮ್ಮಿಕೊಬೇಕು ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು, ಮಾನ್ಯ ಶಾಸಕರು ಎಲ್ಲ DC ಅವರು ಎಲ್ಲ ಚರ್ಚೆ ಮಾಡೋದ್ರಿಂದ ಅವತ್ತು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡೋ ಉದ್ದೇಶದಿಂದಾಗಿ ಮತ್ತು ನಾಳೆ SSLC ಮತ್ತು ಪರೀಕ್ಷೆಗಳಿರೋದ್ರಿಂದ ಅತ್ಯಂತ ಅರ್ಥಪೂರ್ಣವಾಗಿ ಇವತ್ತೊಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲರೂ ಕನ್ನಡಪರ, ಮುಖ್ಯವಾಗಿ ಮುಳಬಾಗಿಲು ಅಂತಂದರೆ ಬಹುಶಃ ನನ್ನ ಕಣ್ಣಾಗೆ ಎಲ್ಲ ಕನ್ನಡಪರ ಸಂಘಟನೆಗಳವರು, ಕನ್ನಡಾಸಕ್ತರು ಮತ್ತು ಎಲ್ಲ ಹೋರಾಟಗಾರರು, ಎಲ್ಲ ವೇದಿಕೆಗಳ ಹೋರಾಟಗಾರರು ಅತ್ಯಂತ ಒಗ್ಗಟ್ಟಿನಿಂದ ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಈ ಯಶಸ್ಸು ನಿಜವಾಗಲೂ ತಮ್ಮೆಲ್ಲರದು ಅಂತ ನಾನು ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ DVG ಅವರ ಕುರಿತು ಒಂದು 4 ಕಗ್ಗವನ್ನು ವಾಚನ ಮಾಡೋದಕ್ಕೆ, ಅವ್ರು ನೆನೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಂದ್ಸಿನ ಮಾತನ್ನು ಮುಗಿಸ್ತಾನೆ. ಜೈ ಕರ್ನಾಟಕ.